ನಮಸ್ತೆ. ವರ್ಷಪೂರ್ತಿ ಒಣಗದ ಪವಿತ್ರ ತೀರ್ಥ, ಬೆಟ್ಟದ ತುದಿಯಲ್ಲಿ ಧರ್ಮದ ಸಂದೇಶ ಸಾರುವ ಆಶ್ರಮ, ಲಕ್ಷಾಂತರ ಭಕ್ತರು ಆಶೀರ್ವಾದ ಪಡೆಯಲು ಬರುವ ಮಹಾನ್ ಸಂತನ ಸಮಾಧಿ. ಇಲ್ಲಿ ಕಾಲಿಟ್ಟ ತಕ್ಷಣ ಮನಸ್ಸಿಗೆ ಹೇಳಲಾರದಷ್ಟು ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಆದರೆ ಈ ಪವಿತ್ರ ಸ್ಥಳ ಯಾವುದು? ಇದರ ಇತಿಹಾಸವೇನು? ಇಲ್ಲಿನ ಮಹಿಮೆ ಏನು? ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಗುಬ್ಬಿ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲನ್ನು ಯಾರೆಲ್ಲ ಮೊದಲು ಬಾರಿಗೆ ನೋಡ್ತಿದ್ದೀರಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಪ್ರಸಿದ್ಧ ಪವಿತ್ರ ಕ್ಷೇತ್ರ ವರದಹಳ್ಳಿ ಶ್ರೀಧರ ಆಶ್ರಮಕ್ಕೆ ಬಂದಿದ್ದೀವಿ. ಈ ಕ್ಷೇತ್ರದ ಇತಿಹಾಸ, ಮಹಿಮೆ ಮತ್ತು ವಿಶೇಷತೆಗಳನ್ನು ನಾವು ಒಟ್ಟಿಗೆ ತಿಳ್ಕೊಳ್ಳೋಣ. ವರದಹಳ್ಳಿ ಅಥವಾ ವರದಪುರ ಎಂದು ಕರೆಯಲ್ಪಡುವ ಈ ಸ್ಥಳವು ಸಾಗರದಿಂದ ಕೇವಲ 6 ಕಿಲೋಮೀಟರ್ ಅಷ್ಟೇ ದೂರದಲ್ಲಿರುವುದು. ಪಶ್ಚಿಮ ಘಟ್ಟದ ಹಚ್ಚ ಹಸಿರಿನ ಪ್ರಕೃತಿ ನಡುವೆ ನೆಲೆಸಿರುವ ಈ ಆಶ್ರಮವು ಭಕ್ತರಿಗೆ ಶಾಂತಿ ಮತ್ತು ಆಧ್ಯಾತ್ಮಿಕ ಅನುಭವ ನೀಡುವ ಪವಿತ್ರ ಕ್ಷೇತ್ರ. ಈ ಆಶ್ರಮವು ಸದ್ಗುರು ಶ್ರೀಧರ ಸ್ವಾಮೀಜಿಯವರ ಮಹಾನ್ ಸಮಾಧಿ ಸ್ಥಳ. ಶ್ರೀಧರ ಸ್ವಾಮೀಜಿಯವರು 20ನೇ ಶತಮಾನದ ಮಹಾನ್ ಸಂತರು. ಅವರು ಭಕ್ತಿ, ಧರ್ಮ, ಸೇವೆ ಮತ್ತು ಸರಳ ಜೀವನದ ಸಂದೇಶವನ್ನು ಜನರಿಗೆ ಸಾರ್ತಿದ್ರು. ಜನರ ಬದುಕಿನ ಆಧ್ಯಾತ್ಮಿಕ ದಾರಿದೀಪವಾಗಿದ್ದರು. ತಮ್ಮ ಜೀವನದ ಕೊನೆಯ ದಿನಗಳನ್ನು ಇಲ್ಲಿ ಕಳೆದರು ಅಂತ ಹೇಳ್ತಾರೆ. ಇದೇ ಸ್ಥಳದಲ್ಲಿ ಮಹಾನ್ ಸಮಾಧಿ ಹೊಂದಿದರು ಅಂತ ಹೇಳಲಾಗುತ್ತೆ. ಆದ್ದರಿಂದ ಈ ಸ್ಥಳಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಬಂದು ಶ್ರೀ ಸದ್ಗುರು ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಈ ಆಶ್ರಮದ ಪ್ರಮುಖ ಆಕರ್ಷಣೆಯಲ್ಲಿ ಒಂದಾದ ಶ್ರೀಧರ ಸ್ವಾಮೀಜಿಯವರ ಸಮಾಧಿ ಮಂದಿರ ಸುತ್ತ ಸುಂದರ ಪ್ರಕೃತಿ ವಾತಾವರಣ ಭಕ್ತರಿಗೆ ಮನಸ್ಸಿಗೆ ವಿಶೇಷ ನೆಮ್ಮದಿ ನೀಡುತ್ತೆ. ಇಲ್ಲಿ ಅನೇಕರು ಧ್ಯಾನ ಮಾಡಿ ಪ್ರಾರ್ಥನೆ ಸಲ್ಲಿಸಿ ಆಧ್ಯಾತ್ಮಿಕ ಅನುಭವವನ್ನು ಪಡೆಯಲು ಬರುತ್ತಾರೆ. ಇಲ್ಲಿನ ಮತ್ತೊಂದು ವಿಷಯತೆ ಏನು ಗೊತ್ತಾ? ಶ್ರೀಧರ ತೀರ್ಥ. ಈ ಪವಿತ್ರ ತೀರ್ಥವು ವರ್ಷ ಪೂರ್ತಿ ಒಣಗುವುದಿಲ್ಲ ಅಂತೆ. ಹಾಗೆ ಇಲ್ಲಿ ಭಕ್ತರು ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಕೆಲವು ಚರ್ಮಗಳ ಸಂಬಂಧಿತ ಕಾಯಿಲೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಈ ಆಶ್ರಮದಲ್ಲಿ ಗೋಶಾಲೆ, ವೇದ ಪಾಠಶಾಲೆ, ಧ್ಯಾನ ಮಂದಿರ ಹಾಗೂ ದೇವಿಯ ದೇವಸ್ಥಾನವನ್ನು ನಾವು ನೋಡ್ಬೋದು. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರತಿದಿನವೂ ದಾಸೋಹದ ವ್ಯವಸ್ಥೆ ಇರುತ್ತದಂತೆ. ಸಾವಿರಾರು ಭಕ್ತರು ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಯಾರಾದರೂ ಶ್ರೀಧರ ಸ್ವಾಮಿ ಮಠಕ್ಕೆ ಹೋಗುವುದಾದರೆ ಮಧ್ಯಾಹ್ನ ನೀವು ಅನ್ನದಾಸೋಹವನ್ನು ಪಡ್ಕೊಳ್ಬೋದು. ಶ್ರೀಧರ ಆಶ್ರಮಕ್ಕೆ ಬೆಳಿಗ್ಗೆ 6ರಿಂದ ಸಂಜೆ 7 ಗಂಟೆವರೆಗೂ ನಾವು ಹೋಗ್ಬೋದು. ನೀವು ವರದಹಳ್ಳಿ ಶ್ರೀಧರ ಆಶ್ರಮಕ್ಕೆ ಶಿವಮೊಗ್ಗದಿಂದ ಸಾಗರಕ್ಕೆ ಬಂದು ಸಾಗರದಿಂದ ಕೇವಲ 6 ಕಿಲೋಮೀಟರ್ ಇರುವುದು. ವರದಹಳ್ಳಿ ಶ್ರೀಧರ ಆಶ್ರಮವು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಮನಸ್ಸಿಗೆ ಶಾಂತಿ, ಭಕ್ತಿ ಮತ್ತು ನೆಮ್ಮದಿ ನೀಡುವ ಆಧ್ಯಾತ್ಮಿಕ ಕ್ಷೇತ್ರ. ಮನಸ್ಸಿಗೆ ಶಾಂತಿ, ಪ್ರಕೃತಿಯ ಸೊಬಗು ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಒಂದೇ ಸ್ಥಳದಲ್ಲಿ ಪಡೆಯಬೇಕೆಂದರೆ ಶ್ರೀ ವರದಹಳ್ಳಿ ಶ್ರೀಧರ ಆಶ್ರಮಕ್ಕೆ ಒಮ್ಮೆ ಭೇಟಿ ಕೊಡಿ. ಅವಕಾಶ ಸಿಕ್ಕರೆ ಒಮ್ಮೆ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಅದ್ಭುತ ಸ್ಥಳದೊಂದಿಗೆ ಭೇಟಿಯಾಗೋಣ. ಬಾಯ್ ಬಾಯ್. ಕೀಪ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಪೂಜಾ ಗುಬ್ಬಿ ಯೂಟ್ಯೂಬ್ ಚಾನಲ್.